ನಮಸ್ಕಾರ. ಇಂದು ನಾವು ರಾಷ್ಟ್ರ ನಾಯಕರನ್ನು ನೆನಪು ಮಾಡಿಕೊಳ್ಳುವಂಥ ದಿನವಾಗಿದೆ. ರಾಷ್ಟ್ರಕ್ಕೆ ಕೊಡುಗೆ ನೀಡಿದಂಥ ಮಹಾನ್ ವ್ಯಕ್ತಿಗಳ ಚರಿತ್ರೆಗಳನ್ನು ತಿಳ್ಕೊಳ್ಳುವಂಥ ಸಮಯ ಆಗಿದೆ. ಅಂಥ ಹಿನ್ನೆಲೆ ಒಳಭಾಗದಲ್ಲಿ ನಾವು ಕಂಡಂಥ ಡಾಕ್ಟರ್ ಬಾಬು ಜಗನ್ ಜೀವನ್ ರಾಮ್ರವರ 119ನೇ ಜನ್ಮದಿನಾಚರಣೆಯನ್ನು ರಾಷ್ಟ್ರ ವ್ಯಾಪ್ತಿ ಇವತ್ತು ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆ ಒಳಭಾಗದಲ್ಲಿ ಈ ರಾಷ್ಟ್ರದ ನಾಯಕರ ಸ್ಮರಿಸುತ್ತಾ ಈ ಭಾಗದಲ್ಲಿ ಈ ಮುಖಂಡರಾದಂಥ ಶ್ರೀಯುತ ಶಿವಮೂರ್ತಿಯವರು ಡಾಕ್ಟರ್ ಬಾಬು ಜಗನ್ ರಾಮ್ರವರ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀಯುತ ಶಿವಮೂರ್ತಿಯವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಸ್ವಾಗತವನ್ನು ಕೊಡ್ತಾ, ಸರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ವರ್ಷ ಅಂತ ಹೇಳ್ತಾ, ನಾವು ಇವತ್ತು ಇಡೀ ರಾಷ್ಟ್ರದಲ್ಲಿ ಸ್ಮರಿಸುವಂಥ ದಿನ. ಯಾಕೆಂತಂದರೆ ಬಾಬೂಜಿಯವರು ರಾಷ್ಟ್ರ ಕಂಡಂಥ ನಾಯಕರು, ಹಾಗಾಗಿ ಅಪಾರ ಕೊಡುಗೆಯನ್ನು ನೀಡಿದಂಥವು. ಬಾಬೂಜಿಯವರು ಈ ರಾಷ್ಟ್ರಕ್ಕೆ ನೀಡಿದಂಥ ಸಾಮಾಜಿಕ ಕೊಡುಗೆಗಳೇನು? ಬಾಬೂಜಿಯವರು ಈ ದೇಶಕ್ಕೆ ಕೊಟ್ಟಂಥ ಸಾಮಾಜಿಕ ಕೊಡುಗೆಗಳು ಅಂತ ಹೇಳಿದ್ರೆ, ಬಹುಶಃ ಅವರು ರಾಜಕಾರಣದ ಪ್ರವೇಶ ಮಾಡಿದ ಮೇಲೆ ಸಾಕಷ್ಟು ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಕಲ್ಪನೆಯಲ್ಲಿ ಈ ದೇಶದಲ್ಲಿ ಬದುಕ್ತಾ ಇರತಕ್ಕಂಥ ಪ್ರತಿಯೊಬ್ಬ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಮೇಲ್ಸ್ತರಕ್ಕೆ ಬರಬೇಕು ಅನ್ನುವಂಥದ್ದು ಅವರ ಬಹುದೊಡ್ಡ ಕನಸಾಗಿದೆ. ಸೊ ಹಾಗಾಗಿ ಅವರು ಜಗಜೀವನ್ ರಾಮ್ ಅವರು ಹೆಚ್ಚು ಅವರು ಬಾಲ್ಯದಿಂದನೇ ತಮ್ಮ ಹೋರಾಟಗಳನ್ನು ಪ್ರಾರಂಭ ಮಾಡ್ತಾರೆ. ಏಕೆಂತೇಳಿದ್ರೆ ಆ ಕಾಲಘಟ್ಟದಲ್ಲಿ ಈ ದೇಶದಲ್ಲಿದ್ದಂಥ ಜಾತಿ ವ್ಯವಸ್ಥೆಗಳು, ಅಸ್ಪೃಶ್ಯತೆಯ ಆಚರಣೆಗಳು ಅತ್ಯಂತ ಕಠೋರವಾಗಿದ್ದಂಥ ಕಾಲ. ಹಾಗಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು 1908ರಲ್ಲಿ ಜನ್ಮ ತಾಳ್ತಾರೆ. ತಂದೆ ಸೋಬಿರಾಮ್ ಅವರು, ತಾಯಿ ವಸಂತಿ ದೇವಿ ಅಂತಿದೆ. ಇವರ 5ನೇ ಮಗನಾಗಿ ಬಿಹಾರದ ಜೋಧ್ಪುರ್ ಅಲ್ಲಿರ್ತಕ್ಕಂಥ ಚಾಂದ್ವಾ ಗ್ರಾಮದಲ್ಲಿ ಅವರು ಜನಿಸ್ತಾರೆ. 5ನೇ ಮಗನಾಗಿ ಜನಿಸ್ತಾರೆ. ಅವರು 1914ರಲ್ಲಿ ಶಿಕ್ಷಣಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ, ಶಾಲೆಗೆ ಸೇರ್ತಾರೆ. 1914ರಿಂದ ಸುಮಾರು 1920ರವರೆಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ. ಅತ್ಯಂತ ತೀಕ್ಷ್ಣಮತಿಯಾದಂಥ ವ್ಯಕ್ತಿತ್ವ, ಸ್ವಭಾವ, ಓದುವಂಥ ಸಂದರ್ಭದಲ್ಲಿ ಬಹುಶಃ ಅದನ್ನು ಆ ಪ್ರಾಥಮಿಕ ಶಿಕ್ಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ವಾಸಂತಿ ದೇವಿ ಮತ್ತು ಸೋಬಿರಾಮ್ರವರು ಇವರು ಮಗುವಾಗಿದ್ದಾಗಲೇ ಅಕಾಲಿಕ ಮರಣಕ್ಕೆ, ರೋಗಕ್ಕೆ ತುತ್ತಾಗಿ ಅನಂತರ ಸಾವನ್ನು ಕಾಣ್ತಾರೆ. ಅವರ ತಾಯಿ 5 ಮಕ್ಕಳನ್ನು ಕಟ್ಟಿಕೊಂಡು ಸಂಸಾರವನ್ನು ನಡೆಸ್ತಕ್ಕಂಥದ್ದು ತುಂಬ ಕಷ್ಟವಾಗ್ತದೆ. ಆವಾಗ ಜಗಜೀವನ್ ರಾಮ್ ಅವರ ಚಿಕ್ಕಪ್ಪ ಅವರು ಪಂಜಾಬ್ನ ಮಿಲಿಟರಿ ಶಾಲೆಯಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಅವರು ಈ ಮಗುವನ್ನು ನಾನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ಆತನ ಇಂಗ್ಲೀಷ್ ಶಾಲೆಗೆ ಸೇರ್ಪಡೆ ಮಾಡಿಸ್ತಾರೆ. ಬಹುಶಃ ಅಲ್ಲಿ ಆತ ಶಿಕ್ಷಣವನ್ನು ಪಡಿತಾ 1920ಕ್ಕೆ ಆತ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮತ್ತು ಪ್ರೌಢ ಶಿಕ್ಷಣಕ್ಕೆ ಬರ್ತಾರೆ. ಆ ಪ್ರೌಢ ಶಿಕ್ಷಣಕ್ಕೆ ಬಂದಂಥ ಸಂದರ್ಭದಲ್ಲಿ ಆತ ಗಣಿತ, ವಿಜ್ಞಾನ ಮತ್ತು ಇಂಗ್ಲೀಷ್ನಲ್ಲಿ ಅತ್ಯಂತ ಕಾಳಜಿಯನ್ನು ಉಳ್ಳವನಾಗಿರ್ತಾನೆ ಮತ್ತು ಹೆಚ್ಚು ಪ್ರಾವೀಣ್ಯತೆಯನ್ನು ಆ ಒಂದು ಸಬ್ಜೆಕ್ಟಲ್ಲಿ ತುಂಬ ಉತ್ತಮವಾಗಿ ವ್ಯಾಸಂಗವನ್ನು ಮಾಡ್ತಾರೆ. ಸೊ ಹಾಗೆ ಅವರು ಓದ್ತಾ ಇರಬೇಕಾದ್ರೆ ಅವರ ಶಾಲೆಯಲ್ಲಿ ಒಂದಷ್ಟು ಜಾತಿ ವ್ಯವಸ್ಥೆಗಳನ್ನು ಅನುಕರಣೆ ಮಾಡ್ತಕ್ಕಂಥ ಒಂದಷ್ಟು ಪರಿಪಾಠಗಳಾಗಿರ್ತದೆ. ದಲಿತರ ಮಕ್ಕಳಿಗೆ ಒಂದು ಕಡೆ ಮಡಿಕೆಯನ್ನು ಇಟ್ಟು ಅಲ್ಲಿ ನೀರು ಕುಡಿಬೇಕಾದಂಥ ಒಂದು ವ್ಯವಸ್ಥೆ, ಮತ್ತು ಮೇಲ್ವರ್ಗದ ಸವರ್ಣೀಯರ ಮಕ್ಕಳಿಗೆ ಪ್ರತ್ಯೇಕವಾಗಿ ಮಡಿಕೆಯನ್ನು ಇಟ್ಟು ಅದರಲ್ಲಿ ನೀರು ಕುಡಿಯುವಂಥ ವ್ಯವಸ್ಥೆಯನ್ನು ಅಲ್ಲಿ ಇರ್ತದೆ. ಮತ್ತು ಜೊತೆ ಸೇರೋದಕ್ಕೂ ಕೂಡ ಪ್ರತ್ಯೇಕವಾಗಿ ದಲಿತರ ಮಕ್ಕಳನ್ನ ಕೂರಿಸುವಂಥ ವ್ಯವಸ್ಥೆ ಇರ್ತದೆ.
ಇದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಅಲ್ಲಿ ನೀರನ್ನ ಕುಡಿಬೇಕಾದಾಗ ಅವರು ಸವರ್ಣೀಯರ ಮಕ್ಕಳಿಗೆ ಇಟ್ಟಿದ್ದಂಥ ಒಂದು ಹೋಗಿ ಆ ಸ್ಥಳಕ್ಕೆ ಹೋಗಿ ಆ ನೀರನ್ನು ತಗೊಂಡಾಗ ಅಲ್ಲಿರ್ತಕ್ಕಂಥ ಮಕ್ಕಳು ನೀನು ಈ ನೀರನ್ನು ಕುಡಿಯೋಗಿಲ್ಲ ಅಂತೇಳಿ ಸ್ವತಃ ಶಿಕ್ಷಕರು ಕೂಡ ನೀನು ಕುಡಿಬೇಡಪ್ಪ, ನೀನೊಬ್ಬ ಹರಿಜನ ಮಗು ನೀನು ಕುಡಿಯೋಂಗಿಲ್ಲ, ನಿನ್ನ ಅಸ್ಪೃಶ್ಯ ನೀನು ಮುಟ್ಟಬಾರ್ದು ಅಂತೇಳಿ ನೀನು ಈ ಮಡಿಕೆನಲ್ಲಿ ಕುಡಿಬೇಕು ಅಂತ ಹೇಳಿದಾಗ ಅಲ್ಲಿ ಅವರು ಅತ್ಯಂತ ಕೋಪಗೊಂಡು ಯಾವುದೇ ಕಾರಣಕ್ಕೂ ಆ ಮಡಿಕೆನಲ್ಲಿ ನಾನು ಕುಡಿಯಲ್ಲ, ಇಲ್ಲೇ ಕುಡಿಬೇಕು, ಇಲ್ಲಿ ನನ್ನನ್ನು ನೀವು ಕುಡಿಬೇಡಿ ಅಂತ ಹೇಳಿದ್ರೆ ಇಲ್ಲಿ ಯಾರೂ ಕೂಡ ಕುಡಿಬಾರ್ದು ಅಂತೇಳಿ ಕಲ್ಲಿಂದ ಹೊಡೆದು ಆ ಮಡಿಕೆಯನ್ನು ಹೊಡೆದ. ಆಗ್ಲೇ ತೀವ್ರವಾದಂಥ ಹೋರಾಟ ಆಗ್ಲೇ ತೀವ್ರವಾದಂಥ ಹೋರಾಟ ಮನಸ್ಥಿತಿ. ಸೊ ಹೀಗಾಗಿ ಅವರು ಒಂದು ದೊಡ್ಡ ಕನಸನ್ನ ಕಟ್ಕೊಂಡು ಈ ಸಮಾಜದಲ್ಲಿ ದಲಿತರಿಗೆ ಇಷ್ಟೊಂದು ಅನ್ಯಾಯ ಅಕ್ರಮಗಳು ನಡೀತದೆ, ಶೋಷಣೆ ನಡೀತಾ ಇದೆ, ನಾನು ಚೆನ್ನಾಗಿ ಓದಬೇಕು, ವಿದ್ಯಾವಂತನಾಗಬೇಕು, ಈ ಸಮಾಜದ ಮುಕ್ತಿಗೆ ನಾನು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಆತ ಶಿಕ್ಷಣದಲ್ಲಿ ಬಹಳ ಮುಂದುವರೆದು ಹೋಗ್ತಾ ಇರ್ತಾರೆ. ಸೊ ಹಾಗಿದ್ದಂಥ ಸಂದರ್ಭದಲ್ಲೇ ಅವರು 1920ರಲ್ಲಿ ಶಿಕ್ಷಣ ಮುಗಿದ ಮೇಲೆ ಮತ್ತೆ ಅವರು ಹೈಯರ್ ಎಜುಕೇಷನ್ಗೋಸ್ಕರ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮತ್ತೆ ಕಾಲೇಜು ವಿದ್ಯಾಭ್ಯಾಸಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಅವರು ಕಾಲೇಜಿನ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಸುಮಾರು ಇದು ವಿಶ್ವವಿದ್ಯಾನಿಲಯದಲ್ಲಿ ಸೇರಿ 1931 ಇಸ್ವಿಗೆ ಅವರು BSc ಪದವಿಯನ್ನು ಆ ಕಾಲಕ್ಕೆ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಉತ್ತಮ ಶ್ರೇಣಿನಲ್ಲಿ ಅವರು ಪದವಿಯನ್ನು ಗಳಿಸಿರ್ತಾರೆ. ಜೊತೆಗೆ ಅವರು ಸಂಸ್ಕೃತ, ಇಂಗ್ಲಿಷ್ ಮತ್ತೆ ಹಿಂದಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಅತ್ಯಂತ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ, ಬಹಳ ಮೇಧಾವಾಗಿರ್ತಾರೆ. ಸೊ ಈಗ ನಂದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರ ಕಾಲಘಟ್ಟದಲ್ಲಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ ಅಂತ ಆ ಕರೆಯಲಿಕ್ಕೆ ಕಾರಣ ಏನು? ಅದಕ್ಕೆ ಬಹಳಷ್ಟು ಕಾರಣಗಳಿದೆ ಸರ್. ಅವ್ರನ್ನ ಯಾಕೆ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರೀತಾರೆ ಅಂತ ಹೇಳಿದ್ರೆ, ಅವರು 1967ರಲ್ಲಿ ಆಹಾರ ಸಚಿವರಾಗಿ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಆ ಕಾಲಘಟ್ಟದಲ್ಲಿ ಭಾರತ ದೇಶದ ವ್ಯವಸ್ಥೆ ಹೇಗಿತ್ತು, ಆರ್ಥಿಕ ವ್ಯವಸ್ಥೆ ಮತ್ತೆ ಆಹಾರದಲ್ಲಿ ಈ ದೇಶ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬಹುಶಃ ತಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ನಮಗೆ ಈ ದೇಶದಲ್ಲಿ ಅನ್ನ ಅನ್ನುವಂಥದ್ದು ತುಂಬಾ ದುಬಾರಿ ಆಗಿಬಿಟ್ಟು ಸಿಗ್ತಿರ್ಲಿಲ್ಲ, ಅದು ಮೇಲ್ವರ್ಗದವ್ರು ಮಾತ್ರ ಊಟ ಮಾಡುವಂಥ ವ್ಯವಸ್ಥೆ. ಇಲ್ಲೇನಾದ್ರೂ ಇದ್ರೆ ಇಲ್ಲಿ ಜೋಳ, ಗೋಧಿ ಇವೊಂದಷ್ಟು ಬೆಳೀತಾ ಇದ್ರು ಈ ದೇಶದಲ್ಲಿ. ಆದ್ರೆ ಅದು ಇಲ್ಲಿ ಇರ್ತಕ್ಕಂಥ ಜನರಿಗೆ ಸಮರ್ಪಕವಾಗಿ ಬಳಕೆ ಆಗ್ತಿರ್ಲಿಲ್ಲ ಮತ್ತೆ ಸಾಕಾಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಆಧುನಿಕ ಬೇಸಾಯ ಅತ್ಯಂತ ಹಳೆ ಪದ್ಧತಿಯಿಂದ ಅವರು ವ್ಯವಸಾಯವನ್ನು ಮಾಡ್ತಾ ಇದ್ರು. ಸೊ ಅದು ಈ ದೇಶದ ಜನಸಂಖ್ಯೆಗೆ ಆಹಾರ ಸಾಕಾಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇವರು ಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಬಹುಶಃ ಇವರು ದೇಶ ವಿದೇಶಗಳಲ್ಲಿ ಅವರು ಪ್ರವಾಸವನ್ನು ಕೈಗೊಳ್ತಾರೆ. ಅಲ್ಲಿ ಯಾವ ರೀತಿ ಕೃಷಿಯನ್ನು ಅಲ್ಲಿ ಮಾಡ್ತಾರೆ, ಅಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಬಹಳ ಉತ್ತಮ ಮಟ್ಟದ ಕೃಷಿಯನ್ನು ಅಲ್ಲಿ ಮಾಡ್ತಾ ಇದ್ದಂಥದ್ದನ್ನು ಇವರು ಮನಗಂಡು ಆ ಒಂದು ವ್ಯವಸ್ಥೆ ಭಾರತ ದೇಶದಲ್ಲೂ ಆಗಬೇಕು ಅಂತ ಹೇಳಿ ಇಲ್ಲಿ ಡ್ರಿಪ್ ಇರಿಗೇಷನ್ ಮಾಡುವಂಥದ್ದು ಮತ್ತೆ ಇಲ್ಲಿ ಕೈಗಾರಿಕೆಗೆ ಕೃಷಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು, ಕೆರೆ ಹೊಂಡಗಳನ್ನು ತುಂಬಿಸ್ತಕ್ಕಂಥದ್ದು ಮತ್ತೆ ಬೋರ್ವೆಲ್ಗಳನ್ನು ಓಡಿಸೋದ್ರ ಮೂಲಕ ಎಲ್ಲ ಥರದ ಟೆಕ್ನಾಲಜಿಯನ್ನು ಬಳಸಿ ಈ ದೇಶದಲ್ಲಿ ಸಮರ್ಪಕವಾಗಿ ಆಹಾರ ಉತ್ಪಾದನೆ ಮಾಡುವಂಥ ಒಂದು ಕೆಲಸಕ್ಕೆ ಹೆಚ್ಚಿನ ಶ್ರಮ ಆಗ್ತಾರೆ. ಬಹುಶಃ ನಾವು ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ನಾವು ಬೇರೆ ದೇಶದಿಂದ ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶಗಳಿಂದ ಗೋಧಿಯನ್ನು, ಜೋಳವನ್ನು, ಮೆಕ್ಕೆಜೋಳವನ್ನು ತರಿಸ್ಕೊಂಡು ಇಲ್ಲಿರ್ತಕ್ಕಂಥ ಬಡವರಿಗೆ ಹಂಚ್ತಕ್ಕಂಥ ವ್ಯವಸ್ಥೆ ಇತ್ತು, ನ್ಯಾಯಬೆಲೆ ಅಂಗಡಿಯ ಮೂಲಕ ಅಥವಾ ಇನ್ನೊಂದ್ರ ಮೂಲಕ. ಅಂದರೆ ನಮಗೆ ಅವ್ರು ಯಾರು ಕೂಡ ಗೋಧಿ ಜೋಳವನ್ನು ಕೊಡದೇ ಇದ್ದಿದ್ರೆ ನಮ್ಗೆ ಊಟಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅಂಥ ಒಂದು ಪರಿಸ್ಥಿತಿ ದಟ್ಟ ದಾರಿದ್ರ್ಯ ಈ ದೇಶದಲ್ಲಿತ್ತು. ಸೊ ಇದನ್ನು ತೊಡೆದಾಕಬೇಕು ಅಂತೇಳಿ ಅವರು ಎಲ್ಲ ಥರದ ಕೃಷಿಗೆ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಒಳ್ಳೊಳ್ಳೆ ಅಧಿಕಾರಿಗಳನ್ನು ನೇಮಿಸಿ ಕೃಷಿ ಡೆವಲಪ್ ಆಗಲಿಕ್ಕೆ ಇಡೀ ದೇಶದಲ್ಲಿ ಒಂದು ಉತ್ತಮ ಕ್ರಾಂತಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಇವತ್ತೇನಾದರೂ ಆಹಾರ ಪದಾರ್ಥಗಳು ರಫ್ತಾಗ್ತದೆ ಅಂತ ಹೇಳಿದ್ರೆ, ಅಥವಾ ಈ ದೇಶದ ಬಡತನ ನಿರ್ಮೂಲನೆ ಆಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅನ್ನ ಅಥವಾ ಆಹಾರವನ್ನು ಅತ್ಯಂತ ಉತ್ತಮ ಮಟ್ಟದಲ್ಲಿ ಇವತ್ತು ಸೇವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ. ಓಕೆ ಸರ್, ಸೂಪರ್ ಸರ್.
ಸರ್ ಮತ್ತೊಂದು ಪ್ರಶ್ನೆ, ಅವರ ರಾಜಕಾರಣಕ್ಕೆ ಬರೋದಾದ್ರೆ ಹೌದು. ಸುಮಾರು ಅವರು ನೆಹರು ಅವರ ಕಾಲದಲ್ಲಿ ಪ್ರಾರಂಭದ ಹಂತದಲ್ಲಿ ಕೂಡ ಕಿರಿಯ ವಯಸ್ಸಿನಲ್ಲೇ ಕೂಡ ಹೌದು. ಸುಮಾರು ಸ್ವತಂತ್ರ ಬಂದ ನಂತರದಲ್ಲಿ ಅವರು ಅನೇಕ ಹುದ್ದೆಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ 30 ವರ್ಷಗಳ ಕಾಲಾವಧಿಯಲ್ಲಿ ಅವರು ಹೌದು. ವಿವಿಧ ಖಾತೆಗಳಲ್ಲಿ ಕೇಂದ್ರ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಹೌದು. ಜೊತೆಗಿದ್ದಂತ ಇಂದಿರಾ ಗಾಂಧಿ ಅವರ ಸಂದರ್ಭದಲ್ಲೂ ಕೂಡ ಅವರು JDS ಪ್ರಧಾನ ಸೇರ್ಪಡೆ ಆಗ್ತಾರೆ ಆ ಪಕ್ಷವನ್ನ ಬಿಟ್ಟು. ಯಾಕಂದ್ರೆ ಸುದೀರ್ಘವಾದಂತ ರಾಜಕಾರಣದ ಎಲ್ಲಾ ರೀತಿಯಾದಂತ ಅಧಿಕಾರವನ್ನ ಬಯಸಿ ಯಾಕೆ ಆ ರೀತಿಯಾದಂತ ನಿರ್ಧಾರವನ್ನ ತಗೊಂಡ್ರು ಸರ್? ಜನತಾ ಪಕ್ಷದ ಸೇರ್ಪಡೆ ಮೈತ್ರಿಕೂಟಕ್ಕೆ ಯಾಕೆ ಹೋದ್ರು ಸರ್? ಅಲ್ಲಿ ಮೈತ್ರಿಕೂಟಕ್ಕೆ ಹೋಗೋದಕ್ಕೆ ಇಂದಿರಾ ಗಾಂಧಿಯವರು 21 ಅಂಶಗಳ ಕಾರ್ಯಕ್ರಮವನ್ನು ತುರ್ತು ಪರಿಸ್ಥಿತಿಯನ್ನು ತಂದಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ತರಲಿಕ್ಕೂ ಕೂಡ ಅಲ್ಲಿಯ ಮನುವಾದಿ ವ್ಯವಸ್ಥೆಯ ಜನ ಅವರನ್ನ ಸಾಕಷ್ಟು ಇಂದಿರಾ ಗಾಂಧಿ ಅವರನ್ನ ಅವರಿಗೆ ಸಾಕಷ್ಟು ತಿಳುವಳಿಕೆಗಳನ್ನು ಹೇಳ್ತಿರ್ತಾರೆ. ಇಲ್ಲ ನೀವು ಹಿಂಗೆ ಮಾಡಬೇಕು, ಈಗ ಮಾಡಬೇಕು, ಹಾಗೆ ಮಾಡಬೇಕು ಅಂತೇಳಿ. ಅದರಲ್ಲಿ ಮತ್ತೆ ಇವರು ದೇಶದ ಬಹಳ ದೊಡ್ಡ ಉನ್ನತ ಹುದ್ದೆಗೆ ಹೋಗಿರ್ತಾರಲ್ಲ ಜಗಜೀವನ್ ರಾಮ್ ಅವರು, ಇವ್ರನ್ನ ಕಟ್ಟಾಕ್ಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಒಂದು ಹುನ್ನಾರ ಇರ್ತದೆ. ಸೊ ಅವರು ಜಗಜೀವನ್ ರಾಮ್ ಅವ್ರನ್ನ ಅವಾಯ್ಡ್ ಮಾಡಿದೆ. ಯಾಕಂದ್ರೆ ಇಂದಿರಾ ಗಾಂಧಿ ಅವರ ಇಂದಿರಾ ಗಾಂಧಿ ಅವರಿಗಿಂತ ಅವರ ತಂದೆಯವ್ರ ಜೊತೆನಲ್ಲೇ ರಾಜಕಾರಣ ಮಾಡೋದ್ರಿಂದ ಇವರು ಇಂದಿರಾ ಗಾಂಧಿನೇ ಇವರಿಂದ ಸಲಹೆಗಳನ್ನ ಕೇಳಿ ಇವರು ರಾಜ್ಯಭಾರವನ್ನ ಮಾಡುವಂತ ಒಂದು ವ್ಯವಸ್ಥೆ ಇರ್ತದೆ. ಅನಿವಾರ್ಯತೆ ಕೂಡ ಸೃಷ್ಟಿಯಾಗ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡ ಕೆಲವು ನಿರ್ಧಾರಗಳಿಂದ ಬೇಸತ್ತು ಇವರು ಹೊರಬರ್ತಾರೆ. ಹೊರಬಂದು ಏನ್ ಮಾಡ್ತಾರೆ, ಪ್ರಜಾಪ್ರಭುತ್ವವಾದಿ ಪಕ್ಷವನ್ನ ಕಟ್ತಾರೆ. ಕಟ್ಟಿ ಏನಾಗುತ್ತೆ ಅಂದ್ರೆ ಪ್ರಜಾರಂಗ ಅಂತ ಗೊತ್ತಿರ್ಬೇಕಾಗ್ತದೆ. ಅವರೆಲ್ಲರೂ ಕೂಡ ಒಂದು ಗ್ರೂಪ್ ಆಗಿ ಜಗಜೀವನ್ ರಾಮ್ ಅವರು ಇಡೀ ದೇಶವನ್ನು ಸುತ್ತಾರೆ. ಬಹುಶಃ ಚಾಮರಾಜನಗರಕ್ಕೂ ಕೂಡ ಅವ್ರು ಬಂದಿದ್ರು. ನಾವು ಪ್ರೈಮರಿ ಶಾಲೆನಲ್ಲಿದ್ದು ಇದೇ ಚಾಮರಾಜೇಶ್ವರದ ದೇವಸ್ಥಾನದ ಮುಂಭಾಗ ಅವಾಗ ಪಾರ್ಕ್ ಇರಲಿಲ್ಲ, ಹಂಗೆ ದೇವಸ್ಥಾನ ಇದೆ. ಸೊ ಅಲ್ಲಿ ಒಂದಷ್ಟು ಮರಗಳು ಅಲ್ಲಿ ಅವರನ್ನ ಕರೆಸಿ ಇಡೀ ಜನ ಅಲ್ಲಿ ಸೇರಿ ಅಂದ್ರೆ ಬಿಹಾರದ ಪಾದಾರ್ಪಣೆ ಚಾಮರಾಜನಗರದಲ್ಲೂ ಪಾದಾರ್ಪಣೆ ಆಯ್ತು, ಸ್ಪರ್ಶ ಆಯ್ತು ಅವರು ಚಾಮರಾಜೇಶ್ವರ ದೇವಸ್ಥಾನದಲ್ಲಿ. ಸೊ ಅಲ್ಲಿ ಅವರು ಅವಾಗ ನಾವು ಹೈಸ್ಕೂಲಲ್ಲಿ ಓದ್ತಾ ಇದ್ರು, ಚಿಕ್ಕ ಹುಡುಗರು ತುಂಬಾ 7, 8ನೇ ತರಗತಿನಲ್ಲಿ ಓದ್ತಾ ಇದ್ರು. ಅವಾಗ ನಾವೆಲ್ಲರೂ ಕೂಡ ಯಾರೋ ನಮ್ಗೆ ಗೊತ್ತಿಲ್ಲ ಜಗಜೀವನ್ ರಾಮ್ ಯಾರು ಅಂತ ನಮ್ಗೇನು ಗೊತ್ತಿಲ್ಲ. ಯಾರೋ ರಾಜಕಾರಣಿಯವರು ಬಂದಿದ್ದಾರಂತೆ, ರಾಜಕೀಯದವ್ರು ಬಂದಿದ್ದಾರಂತೆ. ಸೊ ನಾವು ಕೂಡ ಅಲ್ಲಿ ಹೋಗಿ ಅವ್ರನ್ನ ನೋಡುವಂತ ಒಂದು ಅವಕಾಶ ಸಿಕ್ತು. ಸಾಕಷ್ಟು ಜನ ಚಾಮರಾಜನಗರದ ಜನ ಸೇರಿ ಅವ್ರನ್ನ ಭವ್ಯ ಸ್ವಾಗತವನ್ನು ಕೋರಿದ್ರು. ಸೊ ಅಲ್ಲೂ ಅವರು ಪ್ರಚಾರ ಮಾಡೋದ್ರು. ಇಡೀ ದೇಶದಲ್ಲಿ ಅವತ್ತು 28 ಸ್ಥಾನಗಳನ್ನ ಅವರು ಗೆಲ್ಲೋದಕ್ಕೆ, ಅಂದ್ರೆ ಅವರ ಸ್ವಂತ ಸಾಮರ್ಥ್ಯದಿಂದ 28 ಕ್ಷೇತ್ರಗಳನ್ನ ಗೆಲ್ತಾರೆ ಅವರು ಸಂಘಟನೆ ಮೂಲಕ ಜಗಜೀವನ್ ರಾಮ್ ಅವರು. ಆಗ ಮತ್ತೆ ಅವರು ಇನ್ನೂ ಇತರೆ ಪಕ್ಷಗಳು ಕೂಡ ಅವರು ಅಂಗ ಪಕ್ಷಗಳು ಬೇರೆ ಬೇರೆ ಪಕ್ಷಗಳು ಜನರು ಜೊತೆ ಸೇರಿ ಅವತ್ತು ಈ ದೇಶದಲ್ಲಿ 330 ಸೀಟು ಬರೋದಕ್ಕೆ ಕಾರಣ ಆಗುತ್ತೆ. ಇಂದಿರಾ ಗಾಂಧಿ ಅವರ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿನಲ್ಲಿ ಆದಂತ ವ್ಯತ್ಯಾಸಗಳನ್ನ ಸಹಿಸ್ತೇನೆ ಅವರು ಸೋಲ್ತಾರೆ. ಜಗಜೀವನ್ ರಾಮ್ ಅವರು ಮತ್ತೆ ಅವರ ತಂಡ ಅವರು ಆ ದಿನ ಗೆಲ್ತಾರೆ. ಸರ್, ಈಗ ಮತ್ತೊಂದು ಪ್ರಶ್ನೆ ಸರ್, 1977 ಮತ್ತೆ 70 ನಡುವಿನ ಸಂದರ್ಭದಲ್ಲಿ ಭಾರತ ಕಂಡ ಭಾರತದ ಉಪ ಪ್ರಧಾನಿಯಾಗಿ ಇವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಹಿನ್ನೆಲೆ ಹೊರಭಾಗದಲ್ಲಿ ಭಾರತಕ್ಕೆ ನೀಡಿದಂತ ಸಾಮಾಜಿಕ ಕೊಡುಗೆ ಇದೆ. ಭಾರತಕ್ಕೆ ನೀಡಿದಂತ ಅವರು ಸಾಮಾಜಿಕ ಕೊಡುಗೆ ಆ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಯಾವುದೇ ಒಂದು ಹುದ್ದೆಯನ್ನು ಅಲಂಕರಿಸಿದಂಥ ಸಂದರ್ಭದಲ್ಲೂ ಕೂಡ ಅವರು ಸಮಾಜಕ್ಕೆ ಏನಾದರೂ ಒಂದು ಉತ್ತಮ ಕೊಡುಗೆ ಕೊಡಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಬಹುಶಃ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಅವರು ಯಾವ ಮಂತ್ರಿ ಸ್ಥಾನವನ್ನ ತಗೊಳ್ತಾರೆ ಅಲ್ಲಿ ಎಲ್ಲವೂ ಕೂಡ ಸಾಮಾಜಿಕವಾಗಿ ಹೆಚ್ಚೆಚ್ಚು ಕೆಲಸವನ್ನ ಮಾಡುವಂತ ಪ್ರಯತ್ನಗಳನ್ನು ಅವ್ರು ಮಾಡ್ತಿದ್ದರು. ಬಹುಶಃ ಅವರು ಕಾರ್ಮಿಕ ಮಂತ್ರಿಯಾಗಿ 1945ರಲ್ಲಿ ಪಾದಾರ್ಪಣೆ ಅವರು ವಹಿಸ್ಕೊಡ್ತಾರೆ. ಆ ಕಾರ್ಮಿಕ ಮಂತ್ರಿಯಾಗಿದ್ದಾಗ ಬಹುಶಃ ನಮ್ಗೆ ತಮಗೆಲ್ಲ ಗೊತ್ತಿದೆ, ಒಬ್ಬ ಮನುಷ್ಯ ಕೂಲಿ ಮಾಡಿದ್ರೆ ಅಥವಾ ಒಂದು ಫ್ಯಾಕ್ಟ್ರಿನಲ್ಲಿ ದುಡಿದ್ರೆ ಅಥವಾ ಒಂದು ಕಂಪನಿನಲ್ಲಿ ದುಡಿದ್ರೆ ಅವನಿಗೆ ಯಾವುದೇ ರೀತಿಯಾದಂಥ ಭತ್ಯೆಗಳು ಅಥವಾ ಅವನಿಗೆ ವಿಮೆ ಇನ್ನೊಂದು ಯಾವುದೇ ಥರದ ಇವುಗಳು ಇರಲಿಲ್ಲ, ಸವಲತ್ತುಗಳು. ಅಥವಾ ಕಷ್ಟಕ್ಕೆ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಆತನಿಗೆ ನೆರವು ನೀಡ್ತಕ್ಕಂಥ ಯಾವುದೇ ಯೋಜನೆಗಳು ಇರಲಿಲ್ಲ. ಬಡವರ ಪರವಾದಂಥ ಯೋಜನೆಗಳು ಇರಲಿಲ್ಲ, ಕಾರ್ಮಿಕರ ಪರವಾದಂಥ ಯೋಜನೆಗಳು ಇರಲಿಲ್ಲ. ಹಾಗಾಗಿ ಅವ್ರೇನು ಮಾಡಿದ್ರು, ಯಾವುದೇ ಪ್ರತಿಯೊಂದು ಇಲಾಖೆನಲ್ಲಿ ಅವರ ಆ ಕಾರ್ಮಿಕ ಇಲಾಖೆಯಲ್ಲಿ ದುಡಿತಿದ್ದಂಥ ವ್ಯಕ್ತಿಗೆ ಅವ್ರಿಗೆ ವಿಮೆ ಹಾಕಬೇಕು,
ಅವರು ಮಕ್ಕಳು ಓದ್ತಿದ್ರೆ ಆ ಮಕ್ಕಳಿಗೆ ಶಿಕ್ಷಣಕ್ಕೆ ಏನೆಲ್ಲ ಅವಕಾಶ ಇವು ಬೇಕು, ಸವಲತ್ತುಗಳು ಬೇಕು, ಅದನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಆತ ಏನಾದರೂ ಅವನಿಗೆ ತೊಂದರೆಯಾಗಿ ಸಮಸ್ಯೆಗೆ ರೋಗ ಪೀಡಿತನಾಗಿದ್ದರೆ ಆತನಿಗೆ ಅದು ಚಿಕಿತ್ಸೆ ವೆಚ್ಚವನ್ನು ಕೊಡಿಸುವಂಥದ್ದಾಗಬೇಕು. ಸೊ ಈ ರೀತಿಯಲ್ಲಿ ಮತ್ತೆ ಅವ್ರಿಗೆ ವೃತ್ತಿಯಿಂದ ನಿವೃತ್ತಿ ಹೊಂದಾಗ ಅವ್ರಿಗೆ ಭತ್ಯೆ ಅಂತ ಒಂದಷ್ಟು ಕೊಡುವಂಥ ಕೆಲಸಗಳಾಗಬೇಕು. ಮತ್ತೆ ಅವ್ರಿಗೆ ಪ್ರಮೋಷನ್ಗಳಾಗಬೇಕು. ಯಾವುದೇ ಹುದ್ದೆನಲ್ಲಿ ಹೋದ್ರೂ ಕೂಡ ಬಡ್ತಿ ಮೀಸಲಾತಿ, ಏನು ನಾವು ಬಡ್ತಿ ಅಂತ ಹೇಳ್ತೀವಿ, ಹುದ್ದೆನಲ್ಲಿ ಬಡ್ತಿ ಆಗಬೇಕು. ಸೊ ಬಡ್ತಿ ಬರಬೇಕು, ಆತನು ಕೂಡ ಮೇಲೆ ಸ್ಥಳಕ್ಕೆ ಬರಬೇಕು ಅನ್ನುವಂಥ ಈ ಒಂದು ಸಾಮಾಜಿಕವಾಗಿ ಸಮಾಜಕ್ಕೆ ಅಂದರೆ ಒಂದು ಒಳ್ಳೆ ಉತ್ತೇಜನ ನೀಡೋದ್ರ ಮುಖಾಂತರ ಜನರಿಗೆ ಒಳಿತಿಗೆ ಬಯಸ್ತಾರೆ. ಇದು ಸಾಮಾಜಿಕವಾಗಿ ಅವ್ರು ತೆಗೆದುಕೊಂಡಂಥ ಒಂದು ಕೆಲಸ. ಹೆಚ್ಚೆಚ್ಚು ಮತ್ತೆ ಶಿಕ್ಷಣಕ್ಕೆ, ಉದ್ಯೋಗ ಮತ್ತು ಸಂಘಟನೆಗೆ ಅವ್ರು ಸಾಕಷ್ಟು ಸಮುದಾಯನ ಎಚ್ಚರಿಸ್ತಾ ಇದ್ರು. ಬಹುಶಃ ಅವರು ಸಾಮಾಜಿಕವಾಗಿ ನೀವು ಹೇಳಿದ್ರು, ಗಾಂಧೀಜಿಯವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಾಗ ಅವರು 1931 ಎಜುಕೇಷನ್ ಮುಗಿಸಿ ಬಂದಾಗ ಬಹುಶಃ ಆ ಮಧ್ಯೆ 3-4 ವರ್ಷಗಳ ಕಾಲ ಅವರು ಇಡೀ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಾರೆ. ಸ್ವಾತಂತ್ರ್ಯ ಚಳವಳಿನಲ್ಲಿ ಅವರು ಧುಮುಕ್ತಾರೆ. ಗಾಂಧೀಜಿ ಮತ್ತು ನೆಹರು ಅವರ ಜೊತೆಗೂಡಿ ಗಾಂಧೀಜಿಯವರ ಹರಿಜನ ಸೇವಕ ಸಂಘ ಸಂಘವನ್ನು ಕಟ್ಕೊಡ್ತಾರೆ. ಆ ಸಂಘದ ಮೂಲಕ ಇಡೀ ದೇಶದಲ್ಲಿ ದಲಿತರಿಗೆ ಕರೆ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಮೊದಲನೇದು ನೀವು ಶಿಕ್ಷಣ ಕಲಿಬೇಕು, ಎರಡನೇದು ಶುಚಿತ್ವವನ್ನು ಕಾಪಾಡಬೇಕು, ಮತ್ತು ಮೂರನೇದಾಗಿ ಸ್ವಾತಂತ್ರ್ಯ ಚಳುವಳಿನಲ್ಲಿ ನೀವು ಕೂಡ ಭಾಗವಹಿಸಬೇಕು. ಯಾಕೆಂದ್ರೆ ಈ ದೇಶ ನಮ್ಮದು, ಈ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೋದು. ಆದ್ರಿಂದ ಈ ಚಳುವಳಿಯಲ್ಲಿ ನೀವೆಲ್ಲ ಭಾಗವಹಿಸಬೇಕು ಅನ್ನುವಂಥ ಆ ಒಂದು ಸಾಮಾಜಿಕ ಕಳಕಳಿ ಮತ್ತು ದೇಶ ಪ್ರೇಮ ಎರಡೂ ಕೂಡ ಅದರಲ್ಲಿ ಅಡಗಿರ್ತದೆ. ಸೊ ಆ ಒಂದು ನಿಟ್ಟಲ್ಲಿ ಅವರು ಒಳ್ಳೆ ಒಂದು ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾರೆ. ಈ ಕಾರಣಕ್ಕೋಸ್ಕರನೇ ಅವರನ್ನ ಸ್ವತಂತ್ರ ಹೋರಾಟಗಾರರು ಮತ್ತು ರಾಜಕಾರಣಿ ಕೂಡ ಕರೆದಿರುವಂತದ್ದಾಗ್ತದೆ. ಖಂಡಿತ ಸರ್. ಯಾಕಂದ್ರೆ ಅವರು ಆ ಚಳುವಳಿಯನ್ನ ಮಾಡುವಂತ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಅವರನ್ನ ಜೈಲಿಗೆ ಹಾಕ್ತಾರೆ. ಅವರು ದೇಶ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಅವರು ಬ್ರಿಟಿಷ್ ಸರ್ಕಾರ ಅವ್ರನ್ನ 2 ವರ್ಷ ಜೈಲಲ್ಲಿ ಇರ್ತಾರೆ. ಆ ಸಂದರ್ಭಕ್ಕೆ ಒಂದು ಮಗು ಕೂಡ ಅವ್ರಿಗೆ ತೀರೋಯ್ತದೆ, ಅವ್ರ ಮಗು. ಆದರೆ ಅದನ್ನ ಆ ನೋವಿನಲ್ಲೂ ಕೂಡ ಅವೆಲ್ಲವನ್ನು ಮರೆತು ದೇಶಕ್ಕೋಸ್ಕರವಾಗಿ ಅವರು ಈ ಒಂದು ಥರದ ತೀರ್ಮಾನ ತಗೊಳ್ತಾರೆ. ಇದು ಅವರ ಸಾಮಾಜಿಕವಾಗಿ ಅವರಿಗಿದ್ದಂಥ ಕಳಕಳಿ. ಇವರ ಒಂದು ಸಂಪುಟ ಇರುವಂತ ಕಾಲದ ಇವರ ಸಂಪುಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಕ್ಯಾಬಿನೆಟ್ ಸಚಿವರಾಗಿರುವಂತವರು ಡಾಕ್ಟರ್ ಬಾಬು ಜಗಜೀವನ್ ಸರ್. ಒಂದಷ್ಟು ನಮ್ಮ ಜೊತೆ ನಿಮ್ಮ ಒಡನಾಟವನ್ನ ನಮ್ಮ ಜೊತೆಗೆ ಅಂದ್ಕೊಂಡಿದ್ದೀರಿ, ನಿಮ್ಮ ಅನುಭವಗಳನ್ನ ಅಂದ್ಕೊಂಡಿದ್ದೀರಿ. ನೀವು ಕಂಡಂತ ಬಾಬೂಜಿಯವರನ್ನ ಪ್ರೀತಿಯಿಂದ ಎಲ್ಲರೂ ಕರೆಯುತ್ತಿದ್ದು ಬಾಬೂಜಿ ಅನ್ನುವಂಥದ್ದನ್ನ ನಮಗೆ ಕಣ್ಮುಂದೆ ತೆರೆಯುವಂಥ ಒಂದು ಪ್ರಯತ್ನ, ಅವರ ವಿಚಾರಧಾರೆಗಳನ್ನ ತಿಳಿಸ್ಕೊಡುವಂಥದ್ದು ಅದ್ಭುತವಾಗಿ ನೀವು ಮಾಡ್ಕೊಂಡಿದ್ದೀರಾ. ಎಲ್ಲರೂ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಬಾಬೂಜಿಯವರ ಜನ್ಮ ದಿನಾಚರಣೆಯನ್ನು ತಿಳಿಸ್ತಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ವಂದನೆಗಳು. ನಮಗೂ ವಂದನೆಗಳು.